ಹಲೋ ಫ್ರೆಂಡ್ಸ್, ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಕುಷ್ಕ ರೈಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಕುಷ್ಕ ರೈಸ್ನ ವೆಜ್ ಗ್ರೇವಿ ಮತ್ತು ನಾನ್ ವೆಜ್ ಗ್ರೇವಿ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರ್ತೈತೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ಹೊಸ ರೆಸಿಪಿಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. ನಾನು ಕುಕ್ಕರ್ಗೆ ಫಸ್ಟು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಆಯಿಲು ತುಪ್ಪ ಹೆಚ್ಚಿಗೆ ಬೇಕಂದವ್ರು ಹಾಕ್ಕೋಬೋದು. ಈಗ ಪಲಾವ್ ಎಲೆ ಹಾಕ್ಕೊತೀನಿ. ಆಮೇಲೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಅವೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊತೀನಿ. ಅದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಘಮ ಬಿಡಬೇಕು. ಈಗ ನಾನು ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಒಂದು 5. ಆಮೇಲೆ ಒಂದು 2 ಈರುಳ್ಳಿ ಹಾಕ್ಕೊತೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಅದನ್ನೆಲ್ಲ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈ ಸಮಯದಲ್ಲೇ ನಾನು ಪುದೀನ ಸೊಪ್ಪು ಹಾಕ್ಕೊತೀನಿ. ಆ ಪುದೀನ ಒಗ್ಗರಣೆಯಲ್ಲಿ ಬೆಂದರೆ ಒಳ್ಳೆ ಘಮ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಸಮಯದಲ್ಲೇ ಸ್ವಲ್ಪ ಪುದೀನ ಹಾಕ್ಕೋಬೇಕು. ಈಗ ಇದೆಲ್ಲ ತುಂಬ ಚೆನ್ನಾಗಿ ಕೆಂಪಗೆ ಆಗಬೇಕು ಅಲ್ಲಿನವರೆಗೂ. ಆಮೇಲೆ ನಾನು ಟೊಮೊಟೊ ಹಾಕ್ತೀನಿ, 2 ಟೊಮೊಟೊ ಕಟ್ ಮಾಡಿರೋದು ದಪ್ಪದು. ಈಗ ನಾನು ಸಾಲ್ಟ್ ಹಾಕ್ತೀನಿ. ಆ ಸಾಲ್ಟಲ್ಲಿ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ ಸ್ಪೂನಷ್ಟು, ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ನಾನು ಪಾಲಕ್ ಸೊಪ್ಪು ಕಟ್ ಮಾಡಿರೋದು ಅದನ್ನು ಹಾಕ್ಕೋತೀನಿ. ಸಣ್ಣದಾಗಿ ಹೆಚ್ಚಿರೋ ಪುದೀನ ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಸೊಪ್ಪುಗಳು ಬಳಕೆ ಮಾಡ್ಕೊಂಡಿದ್ದೀನಿ. ಈ ಸೊಪ್ಪುಗಳು ಹೆಲ್ತ್ ವೈಸು ತುಂಬಾ ಚೆನ್ನಾಗಿ ಒಳ್ಳೆಯದು. ಅದಕ್ಕೋಸ್ಕರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರ್ತೈತೆ. ಇದನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಅದೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಈಗ ಸೊಪ್ಪೆಲ್ಲ ಸಾಫ್ಟ್ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತೀನಿ. ಮೊಸರು ಹಾಕೋದ್ರಿಂದ ರೈಸು ಫುಲ್ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರ್ತೈತೆ. ಅದಕ್ಕೋಸ್ಕರ ಮೊಸರು ಹಾಕಬೇಕು. ಈಗ ಎಣ್ಣೆ ಬಿಡ್ತೈತೆ. ಈಗ ಸಮಯದಲ್ಲಿ ನಾನು ಖಾರದ ಪುಡಿ ಹಾಕ್ತೀನಿ ಮತ್ತು ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ತೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮಸಾಲೆ ಎಲ್ಲ ಬೆಂದಿದೆ ನೋಡಿ, ಆಯಿಲ್ ಬಿಟ್ಕೊಂಡಿದೆ. ಈ ಸ್ಟೇಜಲ್ಲಿ ನಾನು ತೊಳೆದಿರೋ 2 ಕಪ್ ಅಕ್ಕಿ ಹಾಕ್ತೀನಿ. ಈಗ 1:2 ರೇಷಿಯೋದಲ್ಲಿ ನಾನು ನೀರು ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿ. ಸಾಲ್ಟ್ ಏನಾದರೂ ಕಮ್ಮಿ ಆಗಿತ್ತು ಅಂದರೆ ಈ ಸಮಯದಲ್ಲಿ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ಅದನ್ನು ಮುಚ್ಚಿ ಪ್ಲೇಟ್ ಮುಚ್ಚಬೇಕು. ಈಗ ಕುದೀತಾ ಇದೆ. ಈ ಸಮಯದಲ್ಲಿ ಒಂದು ಸರ್ತಿ ಎಲ್ಲ ತಿರುಗಿಸಿ ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸೋದು. ಈಗ 1 ವಿಷಲ್ ಆಗಿದೆ ನೋಡಿ, ಕುಷ್ಕ ರೈಸ್ ರೆಡಿ ಆಯಿತು. ಬಿಡಿ ಬಿಡಿಯಾಗಿದೆ ಎಲ್ಲ ರೈಸು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೈಸು ಬಿರಿಯಾನಿ ಅಷ್ಟೇ ರುಚಿ ಇರುತ್ತೆ. ಈ ರೈಸ್ನ ಯಾರಾದರೂ ಫ್ರೆಂಡ್ಸು ರಿಲೇಟಿವ್ಸ್ ಬಂದಾಗ ಮತ್ತು ನಾವು ಲಂಚ್ಗೆ ಎಲ್ಲ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.